ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಉದ್ಯೋಗ ಖಾತ್ರಿಯಲ್ಲಿ ಜೆಸಿಬಿಗಿಂತ ಅಚ್ಚುಕಟ್ಟಾದ ಕೆಲಸವೂ ಆಗುತ್ತದೆ ಮತ್ತು ಕೆಲಸಗಾರರಿಗೆ ಕೂಲಿಯೂ ಸಿಕ್ಕಂತಾಗುತ್ತದೆ. ಇತ್ತೀಚೆಗೆ ನಾವು ಚಿಕ್ಕ ಪುಟ್ಟ ಕೆಲಸಕ್ಕೂ ಆಧುನಿಕ ಯಂತ್ರೋಪಕರಣಗಳನ್ನು ಬಳಸುತ್ತಿದ್ದೇವೆ. ಅದು ಅನಿವಾರ್ಯವೂ ಕೂಡ ಆಗಿದೆ. ಆದರೆ ಕೆಲಸಗಾರರು ಕೈ ಮುಟ್ಟಿ ಮಾಡಿದ ಕೆಲಸ ಅಚ್ಚುಕಟ್ಟಾಗಿರುತ್ತದೆ ಮತ್ತು ಕೆಲಸಗಾರರಿಗೆ ಕೂಲಿಯೂ ಸಿಕ್ಕಂತಾಗುತ್ತದೆ. ಈ ದಿಶೆಯಲ್ಲಿ ಗ್ರಾಮೀಣ ಪ್ರದೇಶದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಾಡುವ ಕೆಲಸಗಳಿಂದ ಹಳ್ಳಿಗಳಲ್ಲಿ ಅಲ್ಪ ಸ್ವಚ್ಛತೆಯನ್ನು ಕಾಣಬಹುದಾಗಿದೆ ಮತ್ತು ಅವರಿಗೆ ದುಡಿಮೆಯೂ ಸಿಕ್ಕಂತಾಗುತ್ತದೆ. ದಾವಣಗೆರೆಯ ಸಮೀಪದ ಲೋಕಿಕೆರೆ ಗ್ರಾಮ ಪಂಚಾಯಿತಿ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ದಿನಾಲು ಸುಮಾರು 60ರಿಂದ 70 ಜನ ಕೂಲಿ ಕಾರ್ಮಿಕರು ಕೆಲಸ ಮಾಡುತ್ತಿದ್ದು, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು PDO ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರ ಉತ್ಸಾಹದಿಂದ ಇಲ್ಲಿನ ಕಾರ್ಮಿಕರು ಚಾನಲ್ ಸ್ವಚ್ಛತೆ ಮಾಡುವ ಒಂದು ಅಚ್ಚುಕಟ್ಟಾದ ಕೆಲಸವನ್ನು ಮಾಡುತ್ತಿರುವುದನ್ನು ಇಲ್ಲಿ ಆ ಕೆಲಸಗಾರರ ಮೇಲ್ವಿಚಾರಕರಿಬ್ಬರ ಸಂದರ್ಶನವನ್ನು ನೋಡಬಹುದು. ಆದ್ದರಿಂದ ಉದ್ಯೋಗ ಖಾತ್ರಿಯಲ್ಲಿ ಜೆಸಿಬಿಗಿಂತ ಅಚ್ಚುಕಟ್ಟಾದ ಕೆಲಸವೂ ಆಗುತ್ತದೆ ಮತ್ತು ಕೆಲಸಗಾರರಿಗೆ ಕೂಲಿಯೂ ಸಿಕ್ಕಂತಾಗುತ್ತದೆ ಅಲ್ಲವೇ? ವರದಿ ಪುರಂದರ ಲೋಕಿಕೆರೆ ಹಿರಿಯ ಪತ್ರಕರ್ತರು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು. ನನ್ನ ಹೆಸರು ನೀಲಮ್ಮ ಅಂತ ಹೇಳಿ, ಲೋಕಿಕೆರೆ ಗ್ರಾಮ. ಇದು ಕೃಷಿ ಸಖಿಯಾಗಿ ವರ್ಕ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗಾಗಿ ನಾವು ಮೇಟ್ ಕೆಲಸನೂ ಮಾಡ್ತಾ ಇದ್ದೀವಿ. ಈಗ 4 ವರ್ಷಕ್ಕೆ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ದೀವಿ. ಏನಪ್ಪ ಅಂದರೆ ಇಲ್ಲಿ ನಮ್ಮ ಊರಲ್ಲಿ ತುಂಬ ಹೂಳು ತುಂಬ್ಕೊಂಡು ಕೆರೆಗಳಲ್ಲಿ ನೀರು ರೈತರಿಗೆ ಭಾಳ ತೊಂದರೆ ಆಗ್ತಾಯಿತ್ತು. ಚಾನಲೆಲ್ಲ ನೀರು ಹೋಗ್ತಾ ಇರಲಿಲ್ಲ. ಹಾಗಾಗಿ ನಮ್ಮ PDO ಮತ್ತು ಅಧ್ಯಕ್ಷರು ಮತ್ತು ನಮ್ಮ BFT ಇದರಿಂದ ನಾವು ಪಂಚಾಯಿತಿಯಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕೆಲಸ ಮಾಡ್ತಾಯಿದ್ದೀವಿ. ನಮ್ಮ ಕಡೆ 60-70 ಜನಗಟ್ಟಲೆ ಕೂಲಿಗಾರರು ಬರ್ತಾರೆ. ಇಲಾಖೆಯಿಂದಲೂ ಪಪ್ಪಾಯ, ಬಾಳೆ, ನುಗ್ಗೆ, ಪ್ಯಾರ್ಲ ಈ ಥರ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಳ್ಬೋದು. ಹಾಗೆ ದನದ ಕೊಟ್ಟಿಗೆನೂ ಮಾಡ್ಕೊಬೋದು. ಏನಪ್ಪ ಅಂದರೆ ಈ ಥರ ಕೆಲಸಕ್ಕೂ ಬರ್ಬೋದು. ಅದು ಕೆಲಸ ಅಂದರೆ ಕೂಲಿನ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ದಾರೆ ಅಂದರೆ ಅದು ಸ್ವಚ್ಛವಾಗಿ ನೀಟವಾಗಿ ಮಾಡ್ತಾರೆ. ಏಕೆಂದರೆ ಏನೂ ಕಾಮಗಾರಿನೂ ಕೆಟ್ಟು ಹೋಗೋದಿಲ್ಲ. ಅದೇ JCB ಒಳಗೆ ಆ ಥರ ಮಾಡಿದರೆ ಕಾಮಗಾರಿಗೆಲ್ಲ ಕೆಟ್ಟೋಗುತ್ತೆ, ಬರ್ತಾ ಇರಲ್ಲ. ಆಮೇಲೆ ರೈತರಿಗೆಲ್ಲ ಅನುಕೂಲ ಆಗುತ್ತೆ. ಮೇಲಿಂದ ನೀರೆಲ್ಲ ಹೋಗ್ತಾ ಇರ್ತದೆ. ಹಾಗೆ ನಮ್ಮ ಕೂಲಿ ಕಾರ್ಮಿಕರಿಗೆ ಒಂದು ದಿನದ ಕೂಲಿ 370 ರೂಪಾಯಿ ಇರುತ್ತೆ. ಅವ್ರಿಗೆ ರೈತರಿಗೆ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ, ನರೇಗಾ ಯೋಜನೆ ಅಡಿಯಲ್ಲಿ ನಾವು ಕೆಲಸ ಮಾಡಿಸ್ತಾ ಇದ್ದೀವಿ. ಏನಪ್ಪ ಅಂದರೆ ದಿನಾನು ಕೂಲಿ ಕಾರ್ಮಿಕರು 4 ತಾಸು ಬಂದು ಇಲ್ಲಿ ಕೆಲಸ ಮಾಡಬೇಕು. ಕೆಲಸ ಮಾಡಿಬಿಟ್ಟು GPS ಫೋಟೋ ಇರುತ್ತೆ. ಬೆಳಗ್ಗೆ ಮಾಡಿದ್ದು ಆದ ಮೇಲೆ ಮಧ್ಯಾಹ್ನ ಮತ್ತೆ 4 ತಾಸು ಆದ ಮೇಲೆ GPS ಫೋಟೋ ಮಾಡ್ತೀವಿ. ನಮಗೆ ರೈತರಿಗೂ ಅನುಕೂಲ ಆಗೈತೆ ಮತ್ತು ಕೂಲಿ ಕಾರ್ಮಿಕರಿಗೂ ಅನುಕೂಲ ಆಗೈತೆ ಈ ಒಂದು ಯೋಜನೆ ಅಡಿಯಲ್ಲಿ. ಈ ಕೆಲಸ ಮಾಡೋದ್ರಿಂದ ಇವರು ಕಾರ್ಮಿಕರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮನೆಗಿರ್ತಾ ಇದ್ದಾರೆ, ಹಂಗಾಗಿ ಈ ದಿನಗೂಲಿ ಕೆಲಸ ಮಾಡೋದ್ರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಅವ್ರಿಗೂ ಮನೆಗಿದ್ದು ಎಷ್ಟು 4 ಅವರ್ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಲೋಕಿಕೆರೆ GPಯಲ್ಲಿ ಮಹಿಳಾ ಕೂಲಿ ಕಾರ್ಮಿಕರು ಹೆಚ್ಚಾಗಿದ್ದಾರೆ. ಚೆನ್ನಾಗಿ ಕೆಲಸನೂ ಮಾಡ್ತಾ ಇದ್ದಾರೆ. ಇಷ್ಟೇ ಇಲ್ಲಿ ನಮ್ಮ ಮನೆಯಲ್ಲಿ. ಒಂದು ಉದ್ಯೋಗ ಖಾತ್ರಿ ಚೀಟಿಗೆ ವರ್ಷಕ್ಕೆ 100 ಆಳಿರುತ್ತೆ. ಅದರಲ್ಲಿ 2 ಆದರೂ ಬಂದು ಮಾಡ್ಕೊಬೋದು, 3 ಆದರೂ ಮಾಡ್ಕೊಬೋದು, ಇಲ್ಲ ಅಂದರೆ 1 ಆದರೂ ಮಾಡ್ಬೋದು.